ಎಂತ ಗೊತ್ತಾ, ವೀಕೆಂಡ್ ಸರಿ ಆಚೆ ತಿನ್ನೋದಾಯ್ತು. ಹಾಗಾಗಿ ಸಂಡೇ ರಾತ್ರಿ ಊಟ ಒಂದು ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಇವತ್ತು ನಾನು ಕುಂಬಳಕಾಯಿ ಅಂದರೆ ಆಶ್ ಗಾಡಿದು ಒಂದು ಕಡಿ ಅಥವಾ ಮಜ್ಜಿಗೆ ಹುಳಿ ಥರ ಮಾಡಿದೆ. ಆದರೆ ಟಿಪಿಕಲ್ ಉಡುಪಿ ಸ್ಟೈಲ್ ಥರ ಕಾಯಿ ಹಾಕಲಿಲ್ಲ, ಕಡಲೆ ಹಿಟ್ಟಲ್ಲೇ ಮಾಡಿದೆ. ಭಾರಿ ರುಚಿಯಾಗಿತ್ತು. ಇದನ್ನು ಫಸ್ಟು ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಆಶ್ ಗಾರ್ಡ್ನ ಈ ಥರ ಹೋಳು ಮಾಡ್ಕೊಂಡು ಸ್ವಲ್ಪ ಅರಸಿನ ಪುಡಿ ಕರಿಬೇವು ಹಾಕ್ಕೊಂಡು ಬೇಯಿಸ್ಕೊಳಕ್ಕೆ ಇಟ್ಕೊಂಡೆ. ಕಡೆಗೆ ಅದು ಬೇಯ್ತಾ ಇರುವಾಗಲೇ ಕಡಲೆ ಹಿಟ್ಟು ಬೇಸನ್ 2 ಚಮಚ, ಚೂರು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಉಪ್ಪು, ಸ್ವಲ್ಪ ಮೊಸರು, ಒಂದು 2 ಸ್ಪೂನ್ ಮೊಸರು ಅನ್ಕೊಳ್ಳಿ. ಇದಿಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಲಮ್ ಫ್ರೀ ಆಗೋ ಹಾಗೆ ಕಡಿಸಿ ಇಟ್ಕೊಳ್ಳೋದು. ಇಲ್ಲಿ ನಮ್ಮ ಆಶ್ ಗಾರ್ಡ್ ಸ್ವಲ್ಪ ಬೆಂದ್ಕೊಳುತ್ತಲ್ಲ, ಬೆಂದ ಮೇಲೆ ಈ ಮಿಕ್ಸ್ಚರನ್ನು ಹಾಕೋದು. ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡಿ ಸ್ವಲ್ಪ ನೀರು ಹಾಕ್ತಾ ಬನ್ನಿ, ನಿಮಗೆ ಕನ್ಸಿಸ್ಟೆನ್ಸಿ ಸಾಂಬಾರ್ ಥರ ಬರೋ ಹಾಗೆ. ಕೊನೆಗೆ ಅದನ್ನು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಕುದಿಸೋದು. ಉಪ್ಪು ರುಚಿ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ನಾನು ಕೆಂಪು ಒಣಮೆಣಸಿದು ಜೀರಿಗೆ ಹಾಕಿ ಸಾಸಿವೆ ಉದ್ದಿನ ಬೇಳೆದು ಒಂದು ನಾರ್ಮಲ್ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟೆ. ಬಿಸಿ ಅನ್ನಕ್ಕೆ ಮಾತ್ರ ಸೂಪರ್ ಆಯ್ತು.